ಫೌಂಡರ್ಸ್ ಡೇನ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾ ಇದ್ದೀರಿ. ಇದು 17ನೇ 17th ಫೌಂಡರ್ಸ್ ಡೇ, ಸ್ಥಾಪನಾ ದಿನ. ಜೀವನದಲ್ಲಿ ನಾವೆಲ್ಲರೂ ಕೂಡ, ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಆಗಿದ್ದಾಗಿಂದ ಹಿಡಿದು ಕೊನೆಯವರೆಗೂ ಕೂಡ ಜ್ಞಾಪಕದಲ್ಲಿರುವಂಥ ಕೆಲವೇ ವಿಷಯಗಳಲ್ಲಿ ನಮ್ಮ ಶಾಲೆ, ನಮ್ಮ ಕಾಲೇಜಿನ ಪರಿಸರ, ಇದು ನಮ್ಮ ಜೀವನ ಪೂರ್ತಿ ನಮ್ಮ ಜೊತೆ ಇರುವಂಥದ್ದು. ಈ ನೆನಪುಗಳನ್ನು ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸಿಗುವಂಥ ಸ್ನೇಹಿತರಿರ್ಬೋದು, ಇಲ್ಲಿನ ಪರಿಸರ, ಇಲ್ಲಿನ ಅಟ್ಮಾಸ್ಫಿಯರ್, ಇವೆಲ್ಲನೂ ಕೂಡ ನಮ್ಮ ಜೀವನದಲ್ಲಿ ಮೆಲುಕು ಹಾಕುವಂಥ ಘಟನೆಗಳು. ಒಂಥರ ವೈಟ್ ಪೇಪರಲ್ಲಿ ಪ್ರಾರಂಭದಲ್ಲಿ ಏನು ಬರೀತಿರಲ್ಲ, ಆಗಿರುವಂಥ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀರಿ. ಅದರಿಂದ ನಾವು ಈ ಶಿಕ್ಷಣ ಏನು ಇದನ್ನು ಕಲಿತಾ ಇದ್ದೀರಿ, ಇದನ್ನು ಒಂದು ಸ್ಪೋರ್ಟ್ಸ್ ರೀತಿ, ಆಟದ ರೀತಿ ನಾವು ಎಂಜಾಯ್ ಮಾಡಬೇಕು. ಈ ಕಷ್ಟ, ಮ್ಯಾಥ್ಸ್ ಕಷ್ಟ, ಸೈನ್ಸ್ ಕಷ್ಟ, ಬಯಾಲಜಿ ಕಷ್ಟ, ಇಂಗ್ಲೀಷ್ ಕಷ್ಟ, ಕಷ್ಟ ಅಂತ ಹೇಳ್ತಾ ಇದ್ರೆ ಕಷ್ಟದಲ್ಲೇ ಇರ್ತದೆ. ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಿದಾಗ ನಿಮಗೆ ಆಸಕ್ತಿ ಜಾಸ್ತಿ ಆಗ್ತೈತೆ. ಆ ವ್ಯವಸ್ಥೆಯನ್ನು ಕೂಡ ನಾವು ವಿದ್ಯೆಯಲ್ಲಿ ಕಲಿಬೇಕಾಗಿದೆ. ಆದಿಚುಂಚನಗಿರಿ ಯಾವತ್ತೂ ಕೂಡ ಪರಮ ಪೂಜ್ಯ ನಮ್ಮ ಸ್ವಾಮೀಜಿಗಳು ಬಾಲಗಂಗಾಧರ ಸ್ವಾಮೀಜಿಯವರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ವಿದ್ಯಾರಂಗದಲ್ಲಿ ಇಡೀ ಕರ್ನಾಟಕದಲ್ಲೇ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ಆದಿಚುಂಚನಗಿರಿ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡುವಂಥದ್ದು. ಬಡ ಮಕ್ಕಳಿದ್ದಾರೆ, ಅಂಧರಿದ್ದಾರೆ, ಅಂಧರ ಶಾಲೆಗೂ ನಾನು ಹೋಗಿದ್ದೀನಿ. ಯಾರು ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ, ಯಾವುದೇ ಜಾತಿ ಮತ ನೋಡದೆ ಅವರಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇವತ್ತು ಆದಿಚುಂಚನಗಿರಿ ಮಹಾಮಠದಲ್ಲಿ ನಡೀತಾ ಇದೆ. ವಿಶೇಷವಾಗಿ ಈ ಮಠ ಇವತ್ತು ಇಡೀ ದೇಶದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಒಂದು ವಿದ್ಯಾಸಂಸ್ಥೆಯಾಗಿ ಬೆಳೆದಿದೆ. ನಮ್ಮ ಪ್ರಕಾಶ್ ಸ್ವಾಮೀಜಿಗಳು ಕೂಡ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಈ ಒಂದು ಸಾಂಸ್ಕೃತಿಕ ಕಲೆ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಒಡನಾಟ ಇರ್ಬೋದು, ಈ ಥರದ್ದೆಲ್ಲನೂ ಕೂಡ ನಿರಂತರವಾಗಿ ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಮಧ್ಯೆ ಸ್ನೇಹ ಭಾವ ಬೆಳೆಯುವಂಥದ್ದು ಕೂಡ ಇದರಿಂದ ಭಾಳ ಒಳ್ಳೆಯದು. ಆದಿಚುಂಚನಗಿರ ಮಠ ನಿರಂತರವಾಗಿ ಈ ಕೆಲಸವನ್ನು ಮಾಡ್ತಾ ಇದೆ. ನಾವು ಭಾಳ ಯೋಚನೆ ಮಾಡಬೇಕು. ಮಕ್ಕಳು ನಮ್ಮ ಭವಿಷ್ಯವನ್ನು ಯಾರೋ ತೀರ್ಮಾನ ಮಾಡ್ತಾರೆ ಅಂತ ಯಾವತ್ತೂ ನಮ್ಮ ಮನಸ್ಸಲ್ಲಿ ಬರಬಾರ್ದು. ನಮ್ಮ ತಾಯಿ ಇದ್ದಾರೆ, ನನ್ನ ಭವಿಷ್ಯವನ್ನು ರೂಪಿಸ್ತಾರೆ. ನಮ್ಮ ತಂದೆ ಇದ್ದಾರೆ, ನಮ್ಮ ಭವಿಷ್ಯವನ್ನು ರೂಪಿಸ್ತಾರೆ. ನಮ್ಮ ಮೇಷ್ಟ್ರಿದ್ದಾರೆ, ನಮ್ಮ ಭವಿಷ್ಯವನ್ನು ರೂಪಿಸ್ತಾರೆ. ಈ ಭಾವನೆ ನಮ್ಮ ಮನಸ್ಸಲ್ಲಿ ಬರಬಾರ್ದು. ನಾವು ಡಿಪೆಂಡೆಂಟ್ ಆಗಬಾರ್ದು. ನಾವು ಡಿಪೆಂಡೆಂಟ್ ಆದರೆ ಲೈಫ್ ಲಾಂಗ್ ಡಿಪೆಂಡೆಂಟ್ ಆಗ್ತೀವಿ. ಬೇಕು, ಪ್ರಾರಂಭದಲ್ಲಿ ನಾವು ಸಸಿ ನೆಟ್ಟಾಗ ಅದಕ್ಕೆ ಊರುಗೋಲು ಬೇಕು. ಊರುಗೋಲಿದ್ದರೆ ಸಸಿ ಸ್ವಲ್ಪ ನೇರವಾಗಿ ಬೆಳೆಯುತ್ತೆ, ಶಿಸ್ತುಬದ್ಧವಾಗಿ ಬೆಳೆಯುತ್ತೆ ಸಸಿ. ಆದರೆ ಜೀವನ ಪೂರ್ತಿ ಊರುಗೋಲು ಇರಲ್ಲ. ನಾವೆಲ್ಲರೂ ಕೂಡ ನಮ್ಮ ಪಾಠ ಹೇಳ್ಕೊಡೋವಂಥ ಮೇಷ್ಟ್ರುಗಳು ನಿರಂತರವಾಗಿ ನಮ್ಮ ಜೊತೆ ಇರ್ತಾರೆ. ಆದರೆ ಎಕ್ಸಾಮ್ ಹಾಲಲ್ಲಿ ನಮ್ಮ ಮೇಷ್ಟ್ರು ಇರಲ್ಲ, ನಾವೇ ಬರಿಬೇಕು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಜೀವನದ ಎಕ್ಸಾಮಲ್ಲೂ ಕೂಡ ನಮ್ಮ ತಂದೆ ತಾಯಿ ಇರಲ್ಲ, ನಾವೇ ಅದನ್ನು ಪಾಸ್ ಮಾಡಬೇಕು, ನಾವೇ ಅಚೀವ್ ಮಾಡಬೇಕು, ನಾವೇ ಗೋಲ್ ಹೊಡಿಬೇಕು. ಆಗ ಮಾತ್ರ ನಮ್ಮ ಜೀವನ ಸಕ್ಸಸ್ಫುಲ್ ಜೀವನ ಆಗುತ್ತೆ. ಇಲ್ಲ ಡಿಪೆಂಡೆಂಟ್ ಆಗಿದರೆ ಲೈಫ್ ಲಾಂಗ್ ಡಿಪೆಂಡೆಂಟ್ ಆಗಿರ್ತೀರಿ. ಸ್ವತಂತ್ರವಾಗಿ ಬದುಕುವಂಥ ಕಲಿಸುವಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ಆದಿಚುಂಚನಗಿರಿ ಮಠದಲ್ಲಿ ನಡೀತಾ ಇದೆ. ನಾನು ಕೂಡ ಭಾಳ ಸಂತೋಷದಿಂದ ಬಂದಿದ್ದೀನಿ. ಒಳ್ಳೆಯ ಪರಿಸರದಲ್ಲಿರ್ತಕ್ಕಂಥ ಈ ವಿದ್ಯಾಸಂಸ್ಥೆ ಲಕ್ಷಾಂತರ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಭಾಳ ಸಂತೋಷದಿಂದ ನಾನು ಭಾಳ ಹೊತ್ತು ಇರಬೇಕು ಅಂತ ಬಂದೆ. ಇವತ್ತು ನಮ್ಮ ವಂದೇ ಮಾತರಂ 150 ವರ್ಷ ಆಗಿದೆ. ವಂದೇ ಮಾತರಂ ಗೀತೆ ರಚನೆಯಾಗಿ ಅದರ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಅದಕ್ಕೋಸ್ಕರ